ವೀಕ್ಷಕರೆಲ್ಲರಿಗೂ ಗುರು ನೇರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನು ಗುರು ಅಥವಾ ಬೃಹಸ್ಪತಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅತ್ಯಂತ ಲಾಭದಾಯಕ ಮತ್ತು ದೈವಿಕ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಬುದ್ಧಿವಂತಿಕೆ, ಉನ್ನತ ಜ್ಞಾನ, ಆಧ್ಯಾತ್ಮಿಕತೆ, ನೈತಿಕತೆ, ನಂಬಿಕೆ ಮತ್ತು ವಿಸ್ತರಣೆಯನ್ನು ಪ್ರತಿನಿಧಿಸುತ್ತದೆ. ಗುರುವು ಎಲ್ಲ ರೂಪಗಳಲ್ಲಿ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ: ಮಾನಸಿಕ, ಆಧ್ಯಾತ್ಮಿಕ, ಆರ್ಥಿಕ ಮತ್ತು ಭಾವನಾತ್ಮಕ, ಮತ್ತು ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಮಾರ್ಗದರ್ಶನ, ಆಶೀರ್ವಾದ ಮತ್ತು ದೈವಿಕ ರಕ್ಷಣೆಯನ್ನು ಎಲ್ಲಿ ಪಡೆಯುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವು ಶಿಕ್ಷಣ, ಶಿಕ್ಷಕರು, ಮಕ್ಕಳು, ಸಂಪತ್ತು, ಮದುವೆ, ಧರ್ಮ, ಅದೃಷ್ಟ, ಕಾನೂನು ಮತ್ತು ಧಾರ್ಮಿಕ ಅನ್ವೇಷಣೆಗಳನ್ನು ಸೂಚಿಸುತ್ತದೆ. ಜನ್ಮ ಕುಂಡಲಿಯಲ್ಲಿ ಬಲವಾದ ಮತ್ತು ಉತ್ತಮ ಸ್ಥಾನದಲ್ಲಿರುವ ಗುರುವು ಸ್ಥಳೀಯರಿಗೆ ಆಶಾವಾದ, ಔದಾರ್ಯ, ನೈತಿಕ ಮೌಲ್ಯಗಳು ಮತ್ತು ನೀತಿವಂತ ಮಾರ್ಗಗಳ ಮೂಲಕ ಗಳಿಸಿದ ಯಶಸ್ಸನ್ನು ನೀಡುತ್ತದೆ. ಅಂತಹ ವ್ಯಕ್ತಿಗಳು ಹೆಚ್ಚಾಗಿ ಗೌರವವನ್ನು ಗಳಿಸುತ್ತಾರೆ, ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸ್ವಾಭಾವಿಕವಾಗಿ ಸಮೃದ್ಧಿಯನ್ನು ಆಕರ್ಷಿಸುತ್ತಾರೆ. ಮತ್ತೊಂದೆಡೆ, ದುರ್ಬಲ ಅಥವಾ ಪೀಡಿತ ಗುರು ಗ್ರಹವು ಕಳಪೆ ತೀರ್ಪು, ಶಿಸ್ತಿನ ಕೊರತೆ, ಸುಳ್ಳು ನಂಬಿಕೆಗಳು, ಆರ್ಥಿಕ ಅಸ್ಥಿರತೆ, ಮದುವೆ ಅಥವಾ ಹೆರಿಗೆಯಲ್ಲಿ ವಿಳಂಬ ಮತ್ತು ಅತಿಯಾದ ಭೋಗಕ್ಕೆ ಕಾರಣವಾಗಬಹುದು. ಇದು ಜ್ಞಾನದ ದುರುಪಯೋಗ ಅಥವಾ ಕುರುಡು ನಂಬಿಕೆಯನ್ನು ಸಹ ಸೂಚಿಸುತ್ತದೆ. ಮಂತ್ರಗಳು, ದಾನ, ಗುರುಸೇವೆ, ಹಳದಿ ಬಣ್ಣವನ್ನು ಧರಿಸುವುದು ಮತ್ತು ನೈತಿಕ ನಡವಳಿಕೆಯನ್ನು ಗಮನಿಸುವುದು ಮುಂತಾದ ಪರಿಹಾರಗಳನ್ನು ಸಾಂಪ್ರದಾಯಿಕವಾಗಿ ಶಿಫಾರಸು ಮಾಡಲಾಗುತ್ತದೆ. ಮಿಥುನ ರಾಶಿಯಲ್ಲಿ ಗುರು ನೇರವು ಬೌದ್ಧಿಕ ಬೆಳವಣಿಗೆ, ಬೋಧನೆ, ಬರವಣಿಗೆ, ಮಾರ್ಕೆಟಿಂಗ್, ಸಾರ್ವಜನಿಕ ಭಾಷಣ ಮತ್ತು ಡಿಜಿಟಲ್ ವೇದಿಕೆಗಳನ್ನು ಬೆಂಬಲಿಸುತ್ತದೆ. ಜನರು ಜ್ಞಾನವನ್ನು ಹಂಚಿಕೊಳ್ಳಲು, ಕೋರ್ಸ್ಗಳನ್ನು ಪ್ರಾರಂಭಿಸಲು, ಸ್ಥಗಿತಗೊಂಡ ಯೋಜನೆಗಳನ್ನು ಪುನರುಜ್ಜೀವನಗೊಳಿಸಲು ಅಥವಾ ಪ್ರಮುಖ ಸಂಪರ್ಕಗಳೊಂದಿಗೆ ಮರುಸಂಪರ್ಕಿಸಲು ಪ್ರೇರಿತರಾಗಬಹುದು. ಮಿಥುನ ರಾಶಿಯಲ್ಲಿ ಗುರು ನೇರವು ಕುತೂಹಲ ಮತ್ತು ಹೊಸ ದೃಷ್ಟಿಕೋನಗಳಿಗೆ ಮುಕ್ತತೆಯನ್ನು ಹೆಚ್ಚಿಸುತ್ತದೆ, ಸ್ಮಾರ್ಟ್ ಸಂಭಾಷಣೆಗಳು ಮತ್ತು ತಾರ್ಕಿಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ. ಆದಾಗ್ಯೂ ಮಿಥುನ ರಾಶಿಯು ಉಭಯ ರಾಶಿಯಾಗಿರುವುದರಿಂದ ಒಬ್ಬರು ಶಕ್ತಿಯನ್ನು ಅತಿಯಾಗಿ ಹರಡುವುದನ್ನು ಅಥವಾ ಬಾಹ್ಯಜ್ಞಾನದಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ನಿಜವಾದ ಪ್ರಯೋಜನಗಳು ಕೇಂದ್ರೀಕೃತ ಕಲಿಕೆ ಮತ್ತು ನೈತಿಕ ಸಂವಹನದಿಂದ ಬರುತ್ತವೆ. ಒಟ್ಟಾರೆಯಾಗಿ ಈ ಸಂಚಾರವು ಆಲೋಚನೆಗಳನ್ನು ಕ್ರಿಯೆಯಾಗಿ ಮತ್ತು ಬುದ್ಧಿವಂತಿಕೆಯನ್ನು ಪದಗಳಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಇದು ಬುದ್ಧಿಶಕ್ತಿ ಮತ್ತು ಅಭಿವ್ಯಕ್ತಿಯ ಮೂಲಕ ಬೆಳವಣಿಗೆಗೆ ಪ್ರಬಲ ಅವಧಿಯಾಗಿದೆ. ಮಿಥುನ ರಾಶಿಯಲ್ಲಿ ಗುರು ನೇರ ಸಂಚಾರ ವರ್ಷ 2026ರ ಮಾರ್ಚ್ ತಿಂಗಳಿನ 11ನೇ ತಾರೀಕಿನ ದಿನ ಬೆಳಿಗ್ಗೆ 6:17 ಗುರು ಗ್ರಹವು ತನ್ನ ಹಿಮ್ಮುಖ ಸಂಚಾರದಿಂದ ಹೊರಬಂದು ನೇರ ಸಂಚಾರವನ್ನು ಆರಂಭಿಸಲಿದೆ. ಇದೇ ಡಿಸೆಂಬರ್ ತಿಂಗಳಿನ 13ನೇ ತಾರೀಕಿನವರೆಗೆ ಗುರು ಗ್ರಹವು ತನ್ನ ಈ ನೇರ ಸಂಚಾರವನ್ನು ಮುಂದುವರಿಸುವುದು. ನಂತರ ಗುರು ಗ್ರಹವು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವುದು. ಹಾಗಾದರೆ ಬನ್ನಿ, ಇಲ್ಲಿ ಗುರು ಮಿಥುನ ರಾಶಿಯಲ್ಲಿ ಈ ನೇರ ಸಂಚಾರ ಇಲ್ಲಿ ಪ್ರತ್ಯೇಕವಾಗಿ ಸಿಂಹ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ವೀಕ್ಷಕರೇ, ಸಿಂಹರಾಶಿಗೆ ಸೇರಿದ ಜನರಿಗೆ ಗುರು ಗ್ರಹದ ನೇರ ಸಂಚಾರದಿಂದಾಗಿ ನಿಮ್ಮ ಆತ್ಮವಿಶ್ವಾಸವು ಮೊದಲಿಗಿಂತ ಸಾಕಷ್ಟು ಹೆಚ್ಚಾಗುವ ಸಂಭವ ಈ ಅವಧಿಯಲ್ಲಿ ಇರಲಿದೆ. ಇದರೊಂದಿಗೆ ಮಾರ್ಚ್ 11ರಿಂದ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಯಶಸ್ಸು ಈ ಅವಧಿಯಲ್ಲಿ ದೊರಕುವ ಯೋಗವು ನಿರ್ಮಾಣಗೊಳ್ಳಬಹುದು. ಹಾಗೆ ಸಿಂಹ ರಾಶಿಗೆ ಸೇರಿದ ಜನರ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಈ ಸಂದರ್ಭದಲ್ಲಿ ಇನ್ನಷ್ಟು ಬಲಗೊಳ್ಳಬಹುದು. ಇದರೊಂದಿಗೆ ಗುರು ಗ್ರಹದ ವಿಶೇಷ ಅನುಗ್ರಹದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಈ ಅವಧಿಯಲ್ಲಿ ದೂರವಾಗುವ ಸಾಧ್ಯತೆ ಇದೆ ಮತ್ತು ಈ ಸಂದರ್ಭದಲ್ಲಿ ನೀವು ಗುರು ಗ್ರಹದ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಯೋಗವೂ ಕೂಡ ನಿರ್ಮಾಣಗೊಳ್ಳಬಹುದು. ಗುರುವು 5ನೇ ಮತ್ತು 8ನೇ ಮನೆಗಳ ಅಧಿಪತಿಯಾಗಿ 11ನೇ ಮನೆಯ ಮೂಲಕ ಮುನ್ನಡೆಸುತ್ತಾನೆ. ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಗುರು ನೇರ ಸಮಯದಲ್ಲಿ ನೀವು ಅನಿರೀಕ್ಷಿತ ರೀತಿಯಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಬಹುದು. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾದ ಅಭಿವೃದ್ಧಿಯನ್ನು ಸಾಧಿಸುವ ಸಾಧ್ಯತೆಯಿದೆ ಮತ್ತು ದೀರ್ಘಾವಧಿಯ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ನೀವು ಅರ್ಹವಾದ ಮನ್ನಣೆಯನ್ನು ಪಡೆಯಬಹುದು. ನೀವು ವ್ಯವಹಾರದಲ್ಲಿ, ವಿಶೇಷವಾಗಿ ವ್ಯಾಪಾರ ಅಥವಾ ಊಹಾತ್ಮಕ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಅವಧಿಯು ನಿಮಗೆ ಗಮನಾರ್ಹ ಲಾಭಗಳನ್ನು ಮತ್ತು ಹೊಸ ಉತ್ತೇಜಕ ನಿರೀಕ್ಷೆಗಳನ್ನು ಒದಗಿಸಬಹುದು. ಆರ್ಥಿಕವಾಗಿ ಹೇಳುವುದಾದರೆ, ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲು ಮತ್ತು ಗಮನಾರ್ಹ ಆರ್ಥಿಕ ಪ್ರಯೋಜನಗಳನ್ನು ಅನುಭವಿಸಲು ನೀವು ಅವಕಾಶಗಳನ್ನು ನೋಡಬಹುದು. ನಿಮ್ಮ ದಯೆ ಮತ್ತು ಚಿಂತನಶೀಲ ವರ್ತನೆಯು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವಿನ ಶಾಂತಿ ಮತ್ತು ತಿಳುವಳಿಕೆಯನ್ನು ಸುಧಾರಿಸಬಹುದು.
ನಿಮ್ಮ ಆದರ್ಶ ಮಟ್ಟದ ಫಿಟ್ನೆಸ್ ಅನ್ನು ತಲುಪಲು ಮತ್ತು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಇಚ್ಛಾಶಕ್ತಿಯೊಂದಿಗೆ ನೀವು ಹೆಚ್ಚು ಆತ್ಮವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬಡವರಿಗೆ ಬೆಲ್ಲ ಮತ್ತು ಎಳ್ಳು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಗುರು ನೇರ ಸಂಚಾರ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.